ಆಂಟಿ, ಇದನ್ನೆಲ್ಲ ಯಾಕೆ ಎತ್ತಿಡ್ತಾ ಇದ್ದೀರಾ? ಇದೆಲ್ಲ ಇಲ್ಲೇ ಇದ್ರೆ ಇದ್ರ ನೆನಪಿಂದ ನನ್ನ ಮಗ ರಾಘವ ಹೊರಗೆ ಬರಕ್ಕಾಗಲ್ಲ ಮಗಳೇ. ಹಾಗಂತ ಇದನ್ನೆಲ್ಲ ದೂರ ಮಾಡಿದ್ರೆ ನೆನಪುಗಳು ದೂರ ಆಗತ್ತಾ ಆಂಟಿ? ನನ್ಗ್ಯಾಕೋ ನೀವು ಮಾಡೋ ತಪ್ಪು ಅನಿಸ್ತಾ ಇದೆ. ರಾಘವ್ ಅವ್ರಿಗೆ ಗೊತ್ತಾದ್ರೆ ತುಂಬಾ ಫೀಲ್ ಆಗ್ತಾರೆ, ಹರ್ಟ್ ಆಗತ್ತೆ. ಹಾಗಾದ್ರೆ ನನ್ನ ಮಗ ರಾಘವ ಹೀಗೆ ಇರಲಿ ಅಂತ್ಯಾ? ಅವನ್ ಮೊದ್ಲಿನ ರಾಘವ ಆಗೋದು ಬೇಡ್ವಾ? ನಿಮ್ ಉದ್ದೇಶ ಸರಿಯಾಗಿದೆ ಆಂಟಿ, ಆದ್ರೆ ವಸ್ತುಗಳನ್ನ ದೂರ ಮಾಡಿದ ತಕ್ಷಣ ರಾಘವ್ ಅವರಿಂದ ಮೃದುಲ ನೆನಪುಗಳನ್ನ ಶಾಶ್ವತವಾಗಿ ದೂರ ಮಾಡಕ್ಕಾಗತ್ತಾ? ನೆನಪುಗಳು ಬರೀ ವಸ್ತುಗಳ ರೂಪದಲ್ಲಿ ಮಾತ್ರ ಇರಲ್ವಲ್ಲ ಆಂಟಿ. ನನ್ಗನ್ಸುತ್ತೆ ಇದೆಲ್ಲ ಇಲ್ಲೇ ಇದ್ರೆ ಒಳ್ಳೇದು ಅಂತ. ಖುಷಿ, ನಿನ್ ಮಾತಿನ ಅರ್ಥ ಎಲ್ಲ ನನಗರ್ಥ ಆಗುತ್ತೆ. ಆದ್ರೆ ನನ್ನ ಮಗನ್ನ ಈ ಗುಂಗಿಂದ ಹೊರಗೆ ತರಕ್ಕೆ ನನಗೆ ಬೇರೆ ದಾರಿ ಇಲ್ಲ. ಎಷ್ಟು ದಿನ ಅಂತ ಅವನು ಹೀಗಿರೋದನ್ನ ನೋಡ್ಲಿ. ಸಂತೋಷ, ನಗು ಎಲ್ಲ ನನ್ನ ಮಗನ ಮುಖದಿಂದ ಮಾಯವಾಗ್ಬಿಟ್ಟಿದೆ. ಆ ನಗು ನಿಜವಾದ್ದು ಅಂತ ನನ್ಗನ್ನಿಸ್ತಾ ಇಲ್ಲ. ನನ್ನ ಮಗ ನಿಜವಾಗ್ಲೂ ಸಂತೋಷವಾಗಿಲ್ಲ. ಅವನು ಸಂತೋಷವಾಗಿರೋದನ್ನ ನಾನು ನೋಡಬೇಕು. ಅದೇ ನನ್ನ ಉದ್ದೇಶ. ಅದಕ್ಕೆ ಇದೆಲ್ಲ. ಪೊಲೀಸ್ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾನೇ ಅಪರಾಧಿ ಅಂತ ಏನಾದರೂ ಗೊತ್ತಾಗೋಯ್ತಾ? ಸರ್, ಆಲ್ ಆಫ್ ಅ ಸಡನ್ ಇದ್ದಕ್ಕಿದ್ದಾಗೆ ನೀವಿಲ್ಲಿ, ಇಫ್ ಯು ಡೋಂಟ್ ಮೈಂಡ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ಕಸ್ತೂರಿ ಅತ್ತೆ ನಮ್ಮ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಹೆಲ್ತು ಅಷ್ಟೇನು ಚೆನ್ನಾಗಿಲ್ಲ. ಸೊ ಅವ್ರ ಜೊತೆ ಮಾತಾಡಬೇಕಾದ್ರೆ ಪ್ಲೀಸ್ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಏನು ಮಾತಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾತಾಡ್ತೀನಿ ಬಿಡಿ. ಈಗ ಒಳಗೆ ಬರ್ಬೋದಾ? ಬನ್ನಿ ಸರ್. ಪ್ಲೀಸ್ ಕೂತ್ಕೊಳ್ಳಿ ಸರ್. ರಾಜು, ಇಲ್ಲೇ ಇರಿ. ಹಾಂ, ಹೇಳಿದ್ನಲ್ಲ ನಿಮಗೆ, ಒಂದು ನಿಮಿಷ, ಆಮೇಲೆ ಮಾತಾಡ್ತೀನಿ. ಇನ್ಸ್ಪೆಕ್ಟ್ರೇ, ಹೇಳಿ ಕಳಿಸಿದ್ರೆ ನಾನು ನನ್ನ ಮಗ ಅಲ್ಲಿಗೆ ಬರ್ತಿದ್ವಲ್ಲ ಪೊಲೀಸ್ ಸ್ಟೇಷನ್ಗೆ. ನಾನಾಗೆ ಬಂದು ಆ ವಿಷಯದ ಬಗ್ಗೆ ಎಷ್ಟು ಸಲ ನಾನು ನಿಮ್ಗೆ ಹೇಳಿದ್ದೀನಿ, ಆದರೆ ನೀವು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಮಹಾನಂದಿ ಅವರೇ. ಯಾವ ವಿಷಯ? ಯಾವ ವಿಷಯ ಇನ್ಸ್ಪೆಕ್ಟ್ರೆ? ಮೃದುಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಸ್ತೂರಿ ಅವರು ನಿಮ್ಮ ಕುಟುಂಬದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ವಿಷಯದ ಬಗ್ಗೆ.
ಇನ್ಸ್ಪೆಕ್ಟ್ರೆ, ನಾವೇನು, ನಮ್ಮ ಮನೆತನ ಎಂಥದ್ದು, ಸಮಾಜದಲ್ಲಿ ನಮಗೆ ಎಷ್ಟು ಗೌರವ ಇದೆ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಅವತ್ತೇ ನಿಮಗೆ ಹೇಳಿದ್ದೆ, ನಾವು ನಮ್ಮ ಸೊಸೆನ ಕೊಲೆ ಮಾಡೋದಾಗ್ಲಿ ಅಥವಾ ಕೊಲೆ ಮಾಡಿಸುವಷ್ಟು ಕಟಕರಲ್ಲ ಅಂತ. ನೀವೇ ಮಾಡಿದ್ದೀರಾ ಅಥವಾ ನೀವೇ ಮಾಡಿಸಿದ್ದೀರಾ ಅಂತ ಅವರು ಎಲ್ಲೂ ಹೇಳಿಲ್ಲ ಸರ್. ನಿಮ್ಮ ಮನೆಯವರ ಮೇಲೆ ಅನುಮಾನ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ. ಏನಪ್ಪ ಇದು, ಒಂದು ಕಲ್ಲು ಬೀಳುತ್ತೆ ಅಂತ ಅನ್ಕೊಂಡ್ರೆ ದೊಡ್ಡ ಬಂಡೆನೆ ಬಂದು ಎದೆ ಮೇಲೆ ಬೀಳೋ ಥರ ಆಗ್ತಿದೆಯಲ್ಲ. ಅಲ್ಲ ಇನ್ಸ್ಪೆಕ್ಟ್ರೆ, ಅವಳಿಗೆ ಅನುಮಾನದಲ್ಲಿ ಕಂಪ್ಲೇಂಟ್ ಕೊಟ್ಲು ಅಂತ ನೀವು ಅದನ್ನೇ ನಿಜ ಅಂತ ಅನ್ಕೊಂಡು ಬಂದಿದ್ದೀರಾ? ನಿಜ ಅಂತ ನಾವು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಅರೆಸ್ಟ್ ಆಗಿರ್ತಿದ್ರಿ. ಅನುಮಾನ ಅಂತ ಕಂಪ್ಲೇಂಟ್ ಇರೋದ್ರಿಂದಲೇ ವಿಚಾರಣೆ ಮಾಡೋಕೆ ನಾನು ಬಂದಿರೋದು. ವಿಚಾರಣೆ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಅವ್ರ ಕರ್ತವ್ಯ ಅವ್ರು ಮಾಡಲಿ ಬಿಡಿ. ಥ್ಯಾಂಕ್ ಯು ಮೇಡಮ್. ನಿಮ್ಮಿಬ್ಬರ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ರಾಜು, ರಾಘವ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ನಾನೊಬ್ಳು ಸತ್ಯ ಏನು ಅಂತ ಹೇಳಿದಿದ್ರೆ ಇವತ್ತು ಮನೆಯವರೆಲ್ಲ ಅಪರಾಧಿ ಸ್ಥಾನದಲ್ಲಿ ನಿಲ್ತಿರ್ಲಿಲ್ಲ. ಲೋ ಭಯ್, ಇನ್ವೆಸ್ಟಿಗೇಷನ್ನಲ್ಲಿ ನಾವೇ ಕೊಲೆ ಮಾಡಿಸಿರೋದು ಅಂತ ಗೊತ್ತಾದ್ರೆ ಏನೋ ಮಾಡೋದು. ಅಮ್ಮ, ನೀನೇ ಈ ರೀತಿ ಭಯಪಟ್ರೆ ಪೊಲೀಸರು ಫಸ್ಟ್ ನಿನ್ನೆ ಕಣಮ್ಮ ಲಾಕ್ ಮಾಡೋದು. ಈ ಸಿಚುಯೇಷನಲ್ಲಿ ನಾವು ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿರಬೇಕು. ಸ್ವಲ್ಪ ಧೈರ್ಯವಾಗಿರಮ್ಮ. ನಿಮ್ಮ ಅನುಮಾನ ನಿಜ ಸರ್. ಯಾರದೇ ಮನೆಯಲ್ಲಿ ಹೆಂಡತಿ ಈ ರೀತಿ ಸಾವಾದರೆ ಅವಳು ಗಂಡನ ಮೇಲೆ ಅನುಮಾನ ಪಡೋದು ಇಟ್ಸ್ ಕ್ವೈಟ್ ಕಾಮನ್. ನೀವು ನನ್ನ ಮೇಲೆ ಅನುಮಾನ ಪಡ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಸರ್. ಹಾಗಾದರೆ ನನ್ನ ಹೆಂಡತಿ ವಿಷಯದಲ್ಲಿ ಯಾರೂ ಅನುಮಾನ ಪಡಬಾರ್ದು. ಯಾಕಂದರೆ ನಾನು ಅವಳನ್ನ ಅಷ್ಟು ಲವ್ ಮಾಡ್ತಿದ್ದೆ. ಶೀ ಈಸ್ ಮೈ ಲೈಫ್ ಸರ್. ಶೀ ಈಸ್ ಎವ್ರಿಥಿಂಗ್ ಫಾರ್ ಮೀ. ಅವತ್ತು ಅಷ್ಟೇ ಸರ್, ಸನ್ರೈಸ್ ನೋಡಬೇಕು ಅಂತ ನನಗೂ ಹೇಳ್ದೆ ಒಬ್ಳೇ ಹೋಗಿದ್ಲು. ಅಲ್ಲಿ ಯಾರೋ ಅವಳನ್ನ ಅಟ್ಯಾಕ್ ಮಾಡಿದ್ರು ಸರ್. ಟೈಮಿಗೆ ಸರಿಯಾಗಿ ನಾನು ಹೋಗಿ ಅವ್ರ ಜೊತೆ ಹೊಡೆದಾಟ ಮಾಡಿ ಅವ್ರನ್ನ ಕಳಿಸ್ದೆ. ಆದರೆ ಆ ಟೈಮಲ್ಲಿ ಅವ್ರು ಯಾರೋ ಅವರೆಲ್ಲ ಕಳ್ಳರು ಅಂತ ನಾನು ಅನ್ಕೊಂಡೆ ಸರ್. ಈ ಇನ್ಸಿಡೆಂಟ್ ಎಲ್ಲ ಆದಮೇಲೆ ನನ್ನ ಮೃದುಲಾ ಸತ್ತು ಅದು ಕೊಲೆ ಅಂತ ಸಸ್ಪೆಕ್ಟ್ ಆದಮೇಲೆ ನಡೆದಿದ್ದೆಲ್ಲ ಒಂದ್ಸಲ ರಿಕಾಲ್ ಮಾಡಕ್ಕೆ ಹೋದ್ರೆ ಅವರು ನನ್ನ ಹೆಂಡತಿನ ಕೊಲೆ ಮಾಡಕ್ಕೆ ಬಂದಿದ್ದಾರೆ ಅಂತ ನನಗನ್ಸಕ್ಕೆ ಶುರು ಆಯಿತು ಸರ್. ಬಟ್ ಇಟ್ಸ್ ಟೂ ಲೇಟ್. ರಾಘವ್, ನಿಮ್ಮ ಜೊತೆ ಹೊಡೆದಾಡಿದ್ರಲ್ಲ ಅವರ ಮುಖ ಚೆಹರೆ, ಅವ್ರನ್ನ ಇಲ್ಲೇ ಎಲ್ಲೋ ಲೋಕಲಲ್ಲಿ ನೋಡಿದ ನೆನಪು, ಅಥವಾ ಅವರು ಇಲ್ಲಿಯವರೆಲ್ಲ ಬೆಂಗಳೂರು ಕಡೆಯವರು
ಈ ಥರ ಏನಾದರೂ ನಿಮ್ಗನ್ಸುತ್ತಾ? ಇಲ್ಲ ಸರ್, ಅವ್ರು ಯಾರೋ ಈ ಕಡೆಯವರಲ್ಲ ಸರ್. ನನಗೆ ನೆನಪಿರೋ ಪ್ರಕಾರ ಅವ್ರು ಲೋಕಲೈಟ್ಸೇ. ಅಂದ್ರೆ ಬೆಂಗಳೂರಲ್ಲಿ ಪ್ಲಾನ್ ಮಾಡಿ ಲೋಕಲ್ ಪೀಪಲ್ನ ಯೂಸ್ ಮಾಡಿ ಈ ಕೊಲೆ ಮಾಡಿಸಿದ್ದಾರೆ. ಇಟ್ಸ್ ಕ್ಲಿಯರ್, ಇದು ಪಕ್ಕಾ ಪ್ರೀ ಪ್ಲಾನ್ ಮರ್ಡರ್. ಸಂಬಂಧನೇ ಇಲ್ಲದೆ ಇರೋಳ್ನ ಮನೇಲಿ ಇಟ್ಕೊಂಡು ಪ್ರೀತಿ ತೋರಿಸ್ತಿದ್ದಾರೆ. ನನ್ ಮೇಲೆ ತುಂಬಾ ನಂಬಿಕೆನೂ ಇಟ್ಕೊಂಡಿದ್ದಾರೆ. ಸತ್ಯನ ಮುಚ್ಚಿಟ್ಟು ಮನ್ಸುಗಳನ್ನ ಮುರಿಯೋದ್ಕಿಂತ ಹೇಳೋದೇ ಒಳ್ಳೇದು. ಅದೇನಾಗತ್ತೋ ಆಗ್ಲಿ, ನಾನು ಹೇಳ್ತೀನಿ. ಖುಷಿ